ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಮತ್ತೆ 43 ಚೈನೀಸ್ ಅಪ್ಲಿಕೇಶನ್ಗಳು ಬ್ಯಾನ್ ಆಗಿದ್ದಾವೆ. ಯಾವ ಒಂದು ಅಪ್ಲಿಕೇಶನ್ಗಳು ಬ್ಯಾನ್ ಆಗಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ ದಯವಿಟ್ಟು ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಚೈನೀಸ್ ಅಪ್ಲಿಕೇಶನ್ಗಳು ಆವಾಗವಾಗ ಬ್ಯಾನ್ ಆಗ್ತಾನೆ ಇದ್ದಾವೆ. ಸೊ ಇವಾಗ ಸದ್ಯಕ್ಕೆ ಮತ್ತೆ 43 ಚೈನೀಸ್ ಅಪ್ಲಿಕೇಶನ್ಗಳು ಬ್ಯಾನ್ ಆಗಿದ್ದಾವೆ. ನಾನು ನಿಮ್ಗೆ ಹೇಳಿದ್ದೆ ಸ್ನ್ಯಾಕ್ ವಿಡಿಯೋ ಆ್ಯಪ್ನ ಯೂಸ್ ಮಾಡಬೇಡಿ, ಯಾಕೆಂತಂದರೆ ಅದನ್ನು ಕೂಡ ಒಂದು ಚೈನೀಸ್ ಅಪ್ಲಿಕೇಶನ್ ಬ್ಯಾನ್ ಆಗುತ್ತೆ. ಆದಷ್ಟು ಬೇಗ ಅದರಲ್ಲಿ ಮಾಡಿರುವಂಥ ವೀಡಿಯೋಸ್ಗಳನ್ನ ಸೇವ್ ಮಾಡ್ಕೊಬಿಡಿ ಅಂತ ಹೇಳಿದ್ದೆ. ಸೊ ಇವಾಗ ಆ ಒಂದು ಅಪ್ಲಿಕೇಶನ್ನು ಕೂಡ ಬ್ಯಾನ್ ಆಗಿಬಿಟ್ಟಿದೆ. ಸೊ ಕೆಲವೊಂದಷ್ಟು ಚೈನೀಸ್ ಅಪ್ಲಿಕೇಶನ್ಗಳು ಬೆಳಕಿಗೆ ಬಂದಿಲ್ಲ ಇನ್ನು. ಸೊ ಬೆಳಕಿಗೆ ಬಂದ ತಕ್ಷಣ ಬ್ಯಾನ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಈ ಶಾರ್ಟ್ ವೀಡಿಯೋ ಆ್ಯಪ್ಸ್ಗಳನ್ನ ಉಪಯೋಗಿಸೋರು ಸೊ ನೋಡ್ಕೊಂಡು ಉಪಯೋಗಿಸಿ. ಯಾಕೆಂತಂದರೆ ಅದರಲ್ಲೇ ನೀವು ತುಂಬ ಟೈಮ್ನ ಇದು ಮಾಡ್ತಾ ಇರ್ತೀರಾ, ಅಂತಾರೆ ಟೈಮ್ ಕೊಟ್ಟಿರ್ತೀರಾ. ಸೊ ಸಡನ್ನಾಗಿ ಅದು ಆ್ಯಪ್ ಬ್ಯಾನ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಅದರಿಂದ ನೋಡಿಕೊಂಡು ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೋಡ್ಕೊಳ್ಳಿ ಅದು ಚೈನಾನ ಇಲ್ವಾ ಅಂತ. ಯಾಕೆಂದರೆ ಯಾವಾಗ ಬೇಕಾದ್ರೂ ಬ್ಯಾನ್ ಆಗ್ಬೋದು. ಸೊ 43 ಅಂತ ಹೇಳಿದೆ. ಯಾವ ಒಂದು ಅಪ್ಲಿಕೇಶನ್ಗಳು ಬ್ಯಾನ್ ಆಗಿದ್ದಾವೆ ಅಂತ ಇವಾಗ ನನಗೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ತುಂಬ ಅಪ್ಲಿಕೇಶನ್ಗಳು ನಾವು ಹೆಸರೇ ಕೇಳಿಲ್ಲ, ಯೂಸು ಕೂಡ ಮಾಡಿಲ್ಲ. ಸೊ ಆದ್ದರಿಂದ ಒಂದು ಹೆಸರುಗಳನ್ನ ನಾನು ಹೇಳೋದಕ್ಕೆ ಹೋಗಲ್ಲ, ನೀವೇ ಡಿಸ್ಪ್ಲೇ ಮೇಲೆ ಇವಾಗ ನೋಡ್ಕೋಬೋದು. ಅದರಲ್ಲಿ ಮೇಯ್ನ್ ಬಂದು ಸ್ನ್ಯಾಕ್ ವಿಡಿಯೋ ಆ್ಯಪು ತುಂಬ ಫೇಮಸ್ ಆಗಿತ್ತು ಟಿಕ್ಟಾಕ್ ಬ್ಯಾನ್ ಆದಮೇಲೆ. ಸೊ ಆದ್ದರಿಂದ ಅದೊಂದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೆಸರನ್ನ ಎತ್ಕೊಂಡು ಹೇಳ್ತಾ ಇದ್ದೀನಿ. ಇದು ಸ್ನ್ಯಾಕ್ ವಿಡಿಯೋ ಆ್ಯಪ್ ಬ್ಯಾನ್ ಆಗಿದೆ ಅಂತ. ಇನ್ನು ಮಿಕ್ಕಿದೆಲ್ಲ ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟು ಅಪ್ಲಿಕೇಶನ್ಗಳು ಮತ್ತೆ ಬ್ಯಾನ್ ಆಗಿದ್ದಾವೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ನ ಮಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.